ನೋಡಿ ಇದೆಲ್ಲ ಚಿನ್ನದ್ದು ನೀವೇನು ನೋಡ್ತಾ ಇದ್ದೀರಲ್ಲ, ಅದು ಚಿನ್ನದಲ್ಲೇ ಮಾಡಿರೋ ಅಂಥದ್ದು ಅದು ಕಂಪ್ಲೀಟ್ಲಿ. ಇಳಿದು ಬರುವಾಗ ಓ ನಮ್ಮ ಕನ್ನಡ ಸ್ವಾಮಿಗಳೆಲ್ಲ ನೋಡಿ ಮಿಂಚ್ತಾವ್ರೆ, ಹಂಗೆ ಗುರುಸ್ವಾಮಿಗಳ ತರ ಎಲ್ಲ ಈ ತರ ಎತ್ಕೊಂಡು ಹೋಗ್ತಾರೆ. ಬಾಡಿ ಬಿಲ್ಡರ್ಗಳು ಇದ್ದಂಗೆ ಇರ್ತಾರೆ ಸ್ವಾಮಿಗಳೆಲ್ಲ ಇವರು. ಕೊನೆಯದಾಗಿ ದರ್ಶನಕ್ಕೆ ಪಡಿ ಮೆಟ್ಲತ್ರಕ್ಕೆ ಬಂದ್ಬಿಟ್ವಿ. ನೋಡ್ಬೋದು ಜನ ಎಷ್ಟಿದ್ದಾರೆ, ಪಡಿ ಅಲ್ಲಿ ಹತ್ತುತ್ತಾ ಇದ್ದಾರೆ ಸ್ವಾಮಿಗಳು, ನೀವು ನೋಡ್ಬೋದು. ನಾನು ಇಂಚಿಂಚು ಹತ್ರ ಬರ್ತಾ ಇದ್ರೆ ಅದು ಆಗ್ತಿರೋ ಆನಂದನೇ ಬೇರೆ ಭಕ್ತರುಗಳಿಗೆ. ಓ ನೋಡಿ ಸ್ವಾಮಿ, ಈ ರೋಡಲ್ಲಿ ಈ ರೇಂಜ್ಗೆ ಸ್ಪೀಡಾಗಿ ಓಡಿಸುತ್ತೆ ಅಂದ್ರೆ ಆಂಬುಲೆನ್ಸ್ ಅಲ್ಲಿ ಅಬ್ಬಾ ಮೆಚ್ಚಬೇಕು ಈ ಡ್ರೈವರ್ ಸ್ವಾಮಿಗಳನ್ನ. ನಾವು ಒಂದು 10-15 ವರ್ಷಗಳ ಕಾಲ ಹಿಂದೆ ಬರಬೇಕಾದ್ರೆ ಎಲ್ಲ ಏನೂ ಅನುಕೂಲ ಇರಲಿಲ್ಲ. ಮತ್ತೆ ನೆಲನೂ ಅಷ್ಟೇ ನೋಡಿ, ಎಷ್ಟು ನೀಟಾಗಿ ಚಪ್ಪಲಿ ಕಲ್ಲಿಂದ ಹಾಕಿ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಮುಂಚೆ ನಾವು ನಡಿಬೇಕಾದ್ರೆ ಸುಮ್ಮನೆ ಕಲ್ಲುಗಳೆಲ್ಲ ಹೀಗೆ ಸಿಗೋದು, ಬಿಸಿಲಲ್ಲೇ ಹೋಗ್ಬೇಕಿತ್ತು. ಯಾರೆಲ್ಲ ನಡೆಯೋಕ್ಕಾಗಲ್ಲ ಅವ್ರನ್ನ 4 ಜನ ಆ ಕಡೆ ಈ ಕಡೆ ಮೇಲ್ಗಡೆ ಬಸ್ಸಲ್ಲಿ ಒಂದು ಇಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಒಂದು ಸಹ ಇದೆ. ಎಷ್ಟು ಅವರ್ ಆಗುತ್ತೆ ಮೇಲೆಗೆ? 2 hours. 2 hour ಅಲ್ಲಿ ಮೇಲೆ ಅಂದರೆ ಇವರು ಡೋಲಿನ ಕರ್ಕೊಂಡು ಹೋಗ್ತಾರೆ. 4,000 ರೂಪಾಯಿ ಆಗುತ್ತೆ. ಸೀಸನಲ್ಲಿ ಜಾಸ್ತಿನಾ ಇಲ್ಲ ಇವಾಗ ಕಮ್ಮಿನಾ? ಇದೇ ರೇಟ್, ಯಾವಾಗಲೂ ಒಂದೇ ರೇಟು. ಅವರು ಹೇಳ್ತಿದ್ದಾರೆ ದರ್ಶನ ಆರಾಮ್ಸೆ ಮಾಡ್ಬೋದು ನೀವು ಅನ್ ಸೀಸನಲ್ಲಿ ಬಂದಿರೋದು ಅಂತ. ಮತ್ತು ನೀವು ನೀರಿನ ಘಟಕ ಒಂದರೆ ಬಲಗಭಾಗದಲ್ಲಿ ನೋಡ್ಬೋದು. ನೀವು ಈ ಥರ ತುಂಬ ಫ್ರೀಕ್ವೆಂಟಾಗಿ ಅಲ್ಲಲ್ಲೇ ಹಾಕಿರ್ತಾರೆ. ಕುಡಿಯೋ ನೀರಿನ ವ್ಯವಸ್ಥೆಯೂ ಸಹ ಅಲ್ಲೇ ಇದೆ. ಭಕ್ತಾದಿಗಳು ನೋಡಿ ಆ ಕಡೆಯಿಂದ ದರ್ಶನ ಪಡ್ಕೊಂಡು ಬರ್ತಾರೆ, ಅವರೆಲ್ಲ ಕೆಳಗಡೆ ಬರ್ತಾ ಇದ್ದಾರೆ. ಫುಡ್ಡು ಸ್ಟಾಲ್ಗಳು ಹಾಕಿರ್ತಾರೆ ತುಂಬಾ. ಹಣ್ಣಿನ ಜ್ಯೂಸ್ ಇಡ್ಬೋದು, ಮತ್ತು ತಿಂಡಿ ಸ್ನ್ಯಾಕ್ಸ್ ರಿಲೇಟೆಡ್ ವಿಶೇಷವಾಗಿ ಕೇರಳ ಆಗಿರೋದ್ರಿಂದ ಬಾಳೆಹಣ್ಣಿನ ಇದು ಬಜ್ಜಿ ಇದು ನೋಡ್ತಾ ಇರೋದು. ಪಕೋಡ ನೋಡಿ ಯಾವ ಸೈಜ್ ಮಾಡಿದ್ದಾರೆ. ಮತ್ತು ಬಾಳೆಕಾಯಿ ಬಜ್ಜಿ ಮತ್ತು ಮೆಣಸಿನಕಾಯಿ ಬಜ್ಜಿ ಎಲ್ಲ ನೋಡಿ, ಈ ಥರ ಸ್ನ್ಯಾಕ್ಸು ತೋರಣ ಥರ ಎಲ್ಲ. ಮತ್ತು ವಿಶೇಷವಾಗಿ ಕೇರಳದ ಬಾಳೆಹಣ್ಣು ನೋಡಿ, ಬಾದಾಮಿ, ಸ್ಟ್ರಾಬೆರಿ ಥರದೆಲ್ಲ ಇಟ್ಟಿದ್ದಾರೆ. ಫ್ರೆಶ್ ಹಣ್ಣು ಸಹ ಅವಾಗ ಕಟ್ ಮಾಡಿ ಈ ರೀತಿ ಕೊಡ್ತಾ ಇರ್ತಾರೆ. ಬಿಸಿಲಿಗೆ ದಾಹ ತಂಪಾಗೋದಕ್ಕೆ ಈ ಥರ ಹಣ್ಣುಗಳು ಏನಾದರೂ ಬೇಕಿದ್ರೆ ತಿನ್ಕೊಂಡು ಸಿಗೋ ಜ್ಯೂಸ್ಗಳನ್ನ ಕುತ್ಕೊಂಡು ಸಹ ನಮ್ಮ ಪಯಣ ಹಾಗೆ ಮುಂದುವರಿಸ್ಬೋದು. ಇದು ಫಸ್ಟ್ ನಮಗೆ ಸರಂಗುತ್ತಿ ಅಂತಾರೆ ಇದಕ್ಕೆ. ಇದನ್ನ ತಿರುಮೇಲೆಯಿಂದ ತರಬೇಕು. ಇದು ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿ ಬಣ್ಣ ತುಳ್ಕೊಂಡು ಪೇಟ ತುಳ್ದಿ ಅಲ್ಲಿಂದ ಬಂದು ಸ್ವಾಮಿ ಇದನ್ನ ಅಲ್ಲಿಂದ ತಲೆ ಕಟ್ಕೊಂಡು ಬಂದು ಚುಚ್ತೀವಿ ಸ್ವಾಮಿ ನಾವಿನ್ನ. ಆಕ್ಚುಲಿ ವರ್ಷ ನಾವು ಇಲ್ಲಿ ಶಬರಿಮಲೆಯಲ್ಲಿ ನೋಡಿದ್ರೆ ವಿಶೇಷವಾಗಿ ಪರ್ಟಿಕ್ಯುಲರ್ ಯಾವ ಜಾತಿ ಅಂತ ಗೊತ್ತಿಲ್ಲ, ಇದು ಕೋತಿಗಳು ಇಲ್ಲಿ ಕಂಡು ಬರೋದು ನಮಗೆ. ಈ ವರ್ಷನೂ ಸಹ ಅದೇ ತರ ಇದಾವೆ ನೋಡಿ. ಕೆಂದು ಅಳಿಲು ಅಂತ ಹೇಳ್ತಾರೆ, ಇದು ಅಷ್ಟೇ ಸಹಜವಾಗಿ ನಮ್ಗೆ ವರ್ಷ ಕಾಣಿಸುತ್ತೆ ಇಲ್ಲಿ ಸುತ್ತಮುತ್ತಲು. ಎಷ್ಟು ದೊಡ್ಡದಾಗೆ ಇದೆ ನೋಡಿ. ಸನ್ನಿಧಾನದ ಹತ್ರ ಹೋಗ್ಲಿಕ್ಕೆ ಇನ್ನೊಂದು 10 ನಿಮಿಷ ವಾಕ್ ಅಷ್ಟೇ ಇಲ್ಲಿಂದ. ಬಟ್ ಈ ಕಡೆಗೆ ಸುತ್ತಮುತ್ತಲ ಒಂದು ಪ್ರಕೃತಿಯ ಮಡಿಲು ಹೆಂಗೆ ಕಾಣಿಸ್ತದೆ ಅಂತ ದೇವಸ್ಥಾನ ಸುತ್ತಲೂ ಮೇಲ್ಗಡೆ ಈಗ ನಾವು ಬೆಟ್ಟದ ಮೇಲೆ ಬಂದಿರೋ ಅಂಥದ್ದು ಏನು ಸಖತ್ತಾಗಿದೆ ಅಂತ. ಈ ಕ್ಯೂ ಏನು ನಿಂತ್ಕೊಂಡಿದ್ದಾರಲ್ಲ ಇಲ್ಲಿ ಭಕ್ತಾದಿಗಳು, ಇದೊಂದು ಮಾತ್ರ ರಶ್ ಇರೋ ಅಂಥದ್ದು. ಕೊನೆಯದಾಗಿ ದರ್ಶನಕ್ಕೆ ಪಡಿ ಮೆಟ್ಲತ್ರಕ್ಕೆ ಬಂದ್ಬಿಟ್ವಿ. ನೋಡ್ಬೋದು ಜನ ಎಷ್ಟಿದ್ದಾರೆ, ಪಡಿ ಅಲ್ಲಿ ಹತ್ತುತ್ತಾ ಇದ್ದಾರೆ ಸ್ವಾಮಿಗಳು, ನೀವು ನೋಡ್ಬೋದು. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೋಡಿ, ಪಡಿ ಮೆಟ್ಲು ಹತ್ಕೊಂಡು ಮೇಲೆ ಬಂದಿದ್ದೀವಿ. ಹಿಂದ್ಗಡೆ ದೇವಸ್ಥಾನ ಹಿಂದ್ಗಡೆ ಭಕ್ತಾದಿಗಳು ನೋಡ್ಬೋದು, ತುಂಬ ರಶ್ ಇದ್ದಾರೆ. ಅಲ್ಲಿಂದ ಹಿಂಗೆ ಸುತ್ಕೊಂಡು ಬಂದು ಒಳಗಡೆ ದರ್ಶನಕ್ಕೆ ಹೋಗ್ಬೇಕು. ಇವಾಗ ಬನ್ನಿ ಒಳಗಡೆ ಹೋಗೋಣ. ಇವ್ರು ಕೆಳಗಡೆ ನೋಡ್ತಾ ಇದ್ರೆ ಪಡಿಗೆ ಹತ್ತೋದಕ್ಕೆ ಕಾಯ್ತಾ ಇರೋಂಥ ಭಕ್ತಾದಿಗಳು ಇವರು. ಇದು ದೇವಸ್ಥಾನ ಹಿಂಭಾಗ ಬರುವಂಥದ್ದು ನೋಡ್ಬೋದು ನೀವು. ಇಲ್ಲಿ ಮಣಿಕಂಠನ ಒಂದು ವಿಗ್ರಹನ ಸಹ ಇದೆ. ಇದೇ ಗರ್ಭಗುಡಿ. ಕಂಪ್ಲೀಟ್ಲಿ ಮೇಲ್ಗಡೆ ನೋಡಿ ಎಲ್ಲ ಭಕ್ತಾದಿಗಳು ಫುಲ್ಲು ರಶ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಇಷ್ಟು ಜನ ಈಗ ದರ್ಶನಕ್ಕೆ ಕಾಯ್ತಾ ಇರೋ ಅಂಥದ್ದು. ಇದು ಬೆಳಗ್ಗೆ ತುಪ್ಪ ಅಭಿಷೇಕಕ್ಕೆ ಅಂತ ಕೊಡ್ತಾರಲ್ಲ, ಅದಕ್ಕೆ ಕೊಡೋವಂಥದ್ದು ರಶ್ಶು. ಮತ್ತು ಸಿವಿಲಲ್ಲಿ ಬಂದಿರೋರು ಇಲ್ಲಿಂದ ಕ್ಯೂ ಅಲ್ಲಿ ಬಂದು ಮತ್ತೆ ಈ ಒಂದು ದರ್ಶನಕ್ಕೆ ಜಾಯ್ನ್ ಆಗ್ತಾರೆ. ಕೆಳಗಡೆ ಎಂಟಿ ಪ್ಲೇಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ನಾವು ಇರುಮುಡಿ ತಗೊಂಡೋಗಿರ್ತೀವಲ್ಲ, ಅದನ್ನೆಲ್ಲ ಕಾಯಿನ ಇಲ್ಲಿ ತುಪ್ಪದ ಕಾಯಿ ಎಲ್ಲ ಹೊಡೆದು ಈ ಜಾಗದಲ್ಲಿ ಮಾಡ್ಕೊತೀವಿ. ಮೇಲ್ಗಡೆ ಬೇರೆ ಬೇರೆ ಆಫೀಸಸ್ಸು ಅದು ಎಲ್ಲ ಇರೋ ಅಂಥದ್ದು ಶಬರಿಮಲೆ ಬೆಟ್ಟ ಮೇಲ್ಗಡೆ. ಸ್ವಾಮಿಯ ದರ್ಶನ ನಾನು ಇಂಚಿಂಚು ಹತ್ರ ಬರ್ತಾ ಇದ್ರೆ ಅದು ಆಗ್ತಿರೋ ಆನಂದನೇ ಬೇರೆ ಭಕ್ತರುಗಳಿಗೆ. ನನಗೂ ತುಂಬಾ ಖುಷಿಯಿಂದ ಕಾಯ್ತಾ ಇದ್ದೀನಿ ಅಯ್ಯಪ್ಪ ಸ್ವಾಮಿನ ನೋಡಲು. ಇಷ್ಟು ಜನ ಇರುಮುಡಿ ಹತ್ಕೊಂಡು ನಿಂತಿರೋ ಅಂಥದ್ದು. ಇವಾಗ ಇದೇ ಗರ್ಭಗುಡಿ ಒಳಗಡೆ ಅಯ್ಯಪ್ಪ ಸ್ವಾಮಿ. ಇಲ್ಲಿಂದ ನಾವು ಆ್ಯಕ್ಚುಲಿ ದರ್ಶನ ಮಾಡಬೇಕಾಗಿರೋದು. ಇದೆಲ್ಲ ಚಿನ್ನದ್ದು ನೀವೇನು ನೋಡ್ತಾ ಇದ್ದೀರಲ್ಲ, ಅದು ಚಿನ್ನದಲ್ಲೇ ಮಾಡಿರೋ ಅಂಥದ್ದು ಅದು ಕಂಪ್ಲೀಟ್ಲಿ. ಸೊ ದರ್ಶನ ಆದಮೇಲೆ ಸಂಜೆ 6:30 ಹಂಗೆ ಇವತ್ತು ಪಡಿ ಪೂಜೆನ ವಿಶೇಷವಾಗಿ ನಾವಿಲ್ಲಿ ನೋಡ್ಬೋದು. ನೋಡಿ ಇಲ್ಲೆಲ್ಲ ದೀಪ ಹಚ್ಚಿ ಪಡಿಗೆ ಹೂದ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದೊಂಥರ ಇವತ್ತು ಅದೃಷ್ಟ ಅಂತಲೇ ಹೇಳ್ಬೋದು ನಾವು.
श्रीमजनप्रियं चिन्तितपदं योगिविभूषणं ದೇವಸ್ಥಾನದ ಸುತ್ತಮುತ್ತ ಇಲ್ಲಿ ನೋಡಿ ಇದು ಕೇರಳ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ ಇಲ್ಲೊಂದು, ಅದೇ ರೀತಿ ಇಲ್ಲೂ ಸಹ ನೋಡ್ಬೋದು ಕಾರ್ಡಿಯಾಲಜಿ ಹಾಸ್ಪಿಟಲ್ ಚೆನ್ನೈ ಅಂತ ಇದೆ. ಹಾಗೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಸನ್ನಿಧಾನಮ್ದು ಅಂತಾನೂ ಇದೆ. ಸೊ ಏನಾದರೂ ಆರೋಗ್ಯಕ್ಕೆ ಏರುಪೇರು ಆದರೆ ಇಲ್ಲಿರೋ ಒಂದು ಹಾಸ್ಪಿಟಲ್ಗೂ ಸಹ ನಾವು ತೋರಿಸ್ಕೋಬೋದು. ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹೆಲಿಕಾಪ್ಟರ್ದು ಮಕ್ಕಳಿಗೆ ಈ ಥರ ಮಾಡೋದಕ್ಕೆಲ್ಲ ನೋಡಿ, ಈ ಥರ ಇಲ್ಲಿ ನೋಡೋದಕ್ಕೆ ಡ್ರೈ ಆಗ್ಬಿಟ್ಟಿದೆ ನೋಡಿ ಗಿಡಗಳು. ಈ ಥರದ್ದೆಲ್ಲ ಫ್ರೆಶ್ ಲೀಫಲ್ಲಿ ಹಿಂಗೆ ನೀರಲ್ಲಿ ಹಾಕಿಟ್ರೆ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಎಲ್ಲ ಹಿಂಗೆ ಸೇಲ್ ಮಾಡ್ತಿರ್ತಾರೆ. ಬಲೂನು ಚಿಕ್ಕದಿದೆ ಹಿಂಗೆ ಕವರಲ್ಲಿ, ಇದು ಎಷ್ಟು ದೊಡ್ಡದು ಬಲೂನ್ ಥರ ಆಗುತ್ತೆ ನೋಡಿ. ಮಕ್ಳುಗಳಿಗೆ ಸುಮ್ಮನೆ ನೋಡಿ ಈ ಥರದ್ದು ಕಲರ್ಸ್ ಹಿಂಗೆ ಇಟ್ಟಿದಾರ ಬಾಟ್ಲಲ್ಲಿ ಹಾಕಿದ್ಮೇಲೆ ನೋಡಿ ಅದೊಂದು ಶೋ ಪೀಸ್ಗೆ ಈ ಥರ ಹಿಂಗೆ ಆಯಿತು. ಚಿಕ್ಕ ಫ್ಲವರ್ಸ್ ಇದೆ, ಅದನ್ನು ನೋಡಿ ಬಾಟಲ್ ಒಳಗೆ ಹಿಂಗೆ ತೊಗೊಂಬಂದಿದ್ದಾರೆ ಅವರು. ಮೇಲ್ಗಡೆಗೆ ಸಾಮಗ್ರಿಗಳನ್ನ ತೊಗೊಂಬರೋಕ್ಕೆ ಟ್ರ್ಯಾಕ್ಟರ್ಗೆ ಫ್ರಂಟು ಮತ್ತು ಬ್ಯಾಕು ಎರಡು ಈಕ್ವಲ್ ಆಗಿ ಲೋಡ್ ಮಾಡ್ಕೊತಾರೆ. ಯಾಕೆಂದರೆ ವೆಯ್ಟು ರೋಡು ಅಷ್ಟೇ ತುಂಬ ಡೀಪ್ ಇರುತ್ತಲ್ಲ, ಹಾಗಾಗಿ ಮುಂದಕ್ಕೆ ಮತ್ತು ಹಿಂದಕ್ಕೆ ಗಾಡಿ ಇದು ಮಾಡಬಾರ್ದು ಅಂತೇಳಿ ಬ್ಯಾಲೆನ್ಸಿಂಗ್ ಆಗಿ ಅಷ್ಟು ಲೋಡ್ ಮಾಡಿರ್ತಾರೆ ನೋಡಿ. ಭಕ್ತಾದಿಗಳು ಪಂಪಾ ನದಿನಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ಇಲ್ಲಿ ನೋಡ್ಬೋದು. ನೀರು ಕಡಿಮೆನೇ ಬಿಟ್ಟಿರ್ತಾರೆ ಮತ್ತೆಲ್ಲ ಈಗೆಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಾನು ಈ ಸಲ ಯಾತ್ರೆನಲ್ಲಿ ಅಬ್ಸರ್ವ್ ಮಾಡಿದ್ದು ಅಂತ ಹೇಳಿದ್ರೆ ಸಿವಿಲ್ ಅವರು ತುಂಬ ಇದ್ದಾರೆ, ಜೊತೆಗೆ ಹೆಣ್ಮಕ್ಳು ಬ್ಯಾಚು ಜಾಸ್ತಿ ಬರ್ತಾ ಇದೆ, ಸೀನಿಯರ್ ಸಿಟಿಸನ್ಸು ಮತ್ತು ಮಕ್ಕಳುಗಳನ್ನೆಲ್ಲ ತುಂಬ ಕರ್ಕೊಂಬರ್ತಾ ಇದ್ದಾರೆ. ಖಾಲಿ ಇದೆ ಅನ್ನೋ ಒಂದು ಇಂಟೆನ್ಷನಲ್ಲಿ. ಚೆನ್ನಾಗಿತ್ತು ಓವರ್ ಆಲ್ ದರ್ಶನ. ಎಲ್ರಿಗೂ ವಿಡಿಯೋ ಅಂತೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹಾಕಿ ಕಮೆಂಟಲ್ಲಿ. ಸಿಗೋಣ ಅಂತೆ ಮುಂದಿನ ವಿಡಿಯೋದಲ್ಲಿ. ಶಬರಿಮಲೆಯಿಂದ ಬಾಯ್ ಸ್ವಾಮಿಗಳೇ.